ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಘ ಮಾಸ ಶುಕ್ಲ ಪಕ್ಷ ಪಾಡ್ಯಮಿಯಿಂದ ದಶಮಿಯವರೆಗೆ ಮಾಘ ಗುಪ್ತ ನವರಾತ್ರಿಯನ್ನು ಆಚರಿಸಲಾಗುತ್ತೆ. ಅದೃಶ್ಯ ಶಕ್ತಿಗಳ ಆರಾಧನೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಈ ಮಾಘ ಗುಪ್ತ ನವರಾತ್ರಿಯ ಆಚರಣೆಯ ವೈಶಿಷ್ಟ್ಯವಾಗಿದೆ. ಮಾಘ ಗುಪ್ತ ನವರಾತ್ರಿ ದಶಮಹಾವಿದ್ಯೆಗಳಾಗಿರ್ತಕ್ಕಂತಹ ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಛಿನ್ನಮಸ್ತ, ತ್ರಿಪುರ ಭೈರವಿ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲಾತ್ಮಿಕಾದೇವಿಯರ ಆರಾಧನೆಗೆ ಮೀಸಲಾಗಿದೆ. ಈ ದೇವತೆಗಳು ದೈವಿಕ ಶಕ್ತಿಯ ವಿವಿಧ ಅಂಶಗಳನ್ನು ಪ್ರತಿನಿಧಿಸ್ತವೆ. ದಶಮಹಾವಿದ್ಯೆಗಳ ಆರಾಧನೆ ಏನಕ್ಕಪ್ಪ ಮಾಡೋದು ಅಂತಂದರೆ, ಆತ್ಮಶೋಧನೆಗೆ ಮತ್ತು ಆಂತರಿಕ ಜ್ಞಾನವನ್ನು ಪಡೆಯಲಿಕ್ಕೆ ಸಹಾಯ ಮಾಡುತ್ತೆ. ದೇವಿಯು ಭಕ್ತರನ್ನು ದುಷ್ಟ ಶಕ್ತಿಗಳಿಂದ, ರೋಗದ ಮತ್ತು ಶತ್ರುಗಳಿಂದ ರಕ್ಷಿಸಿ ಜೀವನದ ಸವಾಲುಗಳನ್ನು ಎದುರಿಸಲಿಕ್ಕೆ ಶಕ್ತಿಯನ್ನು ಕೊಡ್ತಾಳೆ ದೇವಿ. ಇದು ಒಂದು ಹಬ್ಬ ಅನ್ನೋದಕ್ಕಿಂತ ಆತ್ಮವನ್ನು ಶುದ್ಧೀಕರಿಸ್ತಕ್ಕಂತಹ, ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸ್ತಕ್ಕಂತಹ ಮತ್ತು ಜೀವನದ ಗುಪ್ತ ರಹಸ್ಯಗಳನ್ನು ಅರಿತಕ್ಕಂತಹ ಒಂದು ಅವಕಾಶ ಆಗಿದೆ ಅಂತಲೇ ನಾವು ಹೇಳಬಹುದು. ಈ ದಶಮಹಾವಿದ್ಯೆಗಳು ಯಾವುದು? ಅವು ಶಕ್ತಿದೇವಿಯ 10 ಸರ್ವೋಚ್ಚ ರೂಪಗಳಾಗಿವೆ. ಈ 10 ದೇವತೆಗಳು ಕೇವಲ ದೇವತೆಗಳಲ್ಲ, ಬದಲಾಗಿ ಅಜ್ಞಾನದಿಂದ ಪರಮ ಸಾಕ್ಷಾತ್ಕಾರದವರೆಗಿನ ಪ್ರಯಾಣದ ಸಾಂಕೇತಿಕ ನಿರೂಪಣೆಗಳು. ಅವರು ಆದಿಶಕ್ತಿಯಿಂದ ಹೊರಹೊಮ್ಮಿ ಮಾನವ ಕುಲವನ್ನು ವಿವಿಧ ಆಧ್ಯಾತ್ಮಿಕ ಸವಾಲುಗಳು, ಭಯ, ಅಹಂಕಾರ, ಭ್ರಮೆ, ಬಯಕೆ, ಸಮಯ, ಸಾವು ಹೀಗೆ ಇನ್ನೂ ಹೆಚ್ಚಿನವುಗಳ ಮೂಲಕ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಒಂದು ಸಾರಿ ಪಾರ್ವತಿ ಶಿವನೊಂದಿಗೆ ಅವರು ಭೇಟಿ ನೀಡಲಿರ್ತಕ್ಕಂಥ ಸ್ಥಳಕ್ಕೆ ಹೋಗಬೇಕು ಅಂತ ಬಯಸ್ತಾಳೆ. ಶಿವ ತನ್ನ ಯೋಗ ಮೌನದಲ್ಲಿ ಮುಳುಗ್ಬಿಟ್ಟು ಅದನ್ನು ನಿರಾಕರಿಸ್ಬಿಡ್ತಾನೆ. ಬೇಜಾರಾಗುತ್ತೆ ಪಾರ್ವತಿಗೆ. ತಿರಸ್ಕರಿಸಲ್ಪಟ್ಟಿದ್ದಾಳೆ ಶಿವ ಬೇಡ ಅಂದಿದ್ದಕ್ಕೆ. ಅವಳ ಒಂದು ವಿನಂತಿಯು ತೀವ್ರವಾದ ಸಂಭಾಷಣೆಯಾಗಿ ಮಾರ್ಪಡುತ್ತೆ. ಅದೇನಾಗುತ್ತೆ, ವಿಶ್ವದ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತೆ. ಹೊರಡಲು ನಿರ್ಧರಿಸಿದ ಶಿವ ದೂರ ಹೋಗಲಿಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಪಾರ್ವತಿ ಕೇವಲ ಭಕ್ತಿಯುಳ್ಳ ಪತ್ನಿಯಾಗಿರಲಿಲ್ಲ, ಅವಳು ಸ್ವತಃ ಆದಿಶಕ್ತಿ, ಸೃಷ್ಟಿಯ ಹಿಂದಿನ ಶಾಶ್ವತ. ಅವಳು ನಿರಾಕಾರ ಶಕ್ತಿಯವಳು. ತನ್ನ ಸಂಪೂರ್ಣ ಶಕ್ತಿಯನ್ನು ಶಿವನ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಿರ್ಧರಿಸ್ತಾಳವಳು. ಅವನು ಹೆಚ್ಚಾಗಿ ಅತೀಂದ್ರಿಯ ಅರಿವಿನಲ್ಲಿ ಮಾತ್ರ ವಾಸಿಸ್ತಾ ಇರ್ತಾನೆ. ಶಿವನನ್ನು ನಿಲ್ಲಿಸಿ ಅವಳ ಬಹು ಆಯಾಮದ ಸ್ವರೂಪವನ್ನು ಬಹಿರಂಗಪಡಿಸಲಿಕ್ಕೆ ಪಾರ್ವತಿ 10 ಅಸಾಧಾರಣ ಮತ್ತು ಪ್ರಕಾಶಮಾನವಾದ ರೂಪಗಳಾಗಿ ರೂಪಾಂತರಗೊಳ್ತಾಳೆ. ನೋಡಿ, ಅಷ್ಟು ಏನು 10 ಅವಳ ಅವತಾರಗಳೇನಿದೆ, ಅವಳ ಒಂದು ರೂಪಗಳೇನಿದೆ, ಅದು 10 ದಿಕ್ಕುಗಳನ್ನು, ಅಂದರೆ ಅಷ್ಟದಿಕ್ಕುಗಳನ್ನು ಕೂಡ ನಿರ್ಬಂಧಿಸ್ತಕ್ಕಂಥದ್ದು. ಉತ್ತರದಲ್ಲಿ ಕಾಳಿ ಮತ್ತು ತಾರಾ, ಈಶಾನ್ಯದಲ್ಲಿ ಷೋಡಶಿ,
ಪೂರ್ವದಲ್ಲಿ ಚಿನ್ನಮಸ್ತ, ಆಗ್ನೇಯದಲ್ಲಿ ಮಾತಂಗಿ, ದಕ್ಷಿಣದಲ್ಲಿ ಭೈರವಿ ಮತ್ತು ಬಗಲಾಮುಖಿ, ನೈಋತ್ಯದಲ್ಲಿ ಕಮಲ, ಪಶ್ಚಿಮದಲ್ಲಿ ಭುವನೇಶ್ವರಿ, ವಾಯವ್ಯದಲ್ಲಿ ಧೂಮಾವತಿ. ಈ ರೀತಿಯಾಗಿ 10 ದಿಕ್ಕುಗಳನ್ನು ಪಾರ್ವತಿ ರೂಪಾಂತರಗೊಂಡು ನಿರ್ಬಂಧಿಸ್ತಾಳೆ. ಈ 10 ಅಂಶಗಳಿಂದ ಸುತ್ತುವರಿದ ಶಿವ ಕೇವಲ ದೈಹಿಕವಾಗಿ ನಿಲ್ಲಲಿಲ್ಲ, ಅವನು ಆಧ್ಯಾತ್ಮಿಕವಾಗಿ ಜಾಗೃತನಾಗ್ತಾನೆ. ಪ್ರತಿಯೊಂದು ರೂಪವು ವಿಶ್ವಜ್ಞಾನದ ಪದರವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥದ್ದು. ಅಹಂಕಾರದ ನಾಶ, ಮಾತಿನ ಪಾಂಡಿತ್ಯ, ಭ್ರಮೆ, ಸೌಂದರ್ಯ, ಮೌನ, ಶಕ್ತಿ, ಸಾಕ್ಷಾತ್ಕಾರ, ಈ ಎಲ್ಲ 10 ದೈವಿಕ ಅಭಿವ್ಯಕ್ತಿಗಳನ್ನು ನೋಡಿದ ಶಿವ ಸ್ತ್ರೀ ಶಕ್ತಿ ಕೇವಲ ಬೆಂಬಲ ನೀಡುವುದಲ್ಲ, ಅದು ತನ್ನನ್ನೂ ಒಳಗೊಂಡಂತೆ ಎಲ್ಲ ಸೃಷ್ಟಿಯನ್ನು ಪ್ರೇರೇಪಿಸ್ತಕ್ಕಂಥ ಶಕ್ತಿ ಅಂತ ಗುರುತಿಸ್ತಾನೆ. ಶಿವ ಶುದ್ಧ ಪ್ರಜ್ಞೆಯನ್ನು ಪ್ರತಿನಿಧಿಸ್ತಕ್ಕಂತಹ ದೇವತೆ. ಆದರೆ ಅಮ್ಮನ ಶಕ್ತಿ ತನ್ನ 10 ರೂಪಗಳ ಮೂಲಕ ಆಧ್ಯಾತ್ಮಿಕ ಜಾಗೃತಿಯನ್ನು ತಲುಪಲು ಹಾದು ಹೋಗಬೇಕಾದ ವಾಸ್ತವ ಮತ್ತು ರೂಪಾಂತರದ ಪದರಗಳನ್ನು ಸಾಕಾರಗೊಳಿಸ್ತಾಳೆ. ಹೀಗಾಗಿ ದಶಮಹಾವಿದ್ಯೆಗಳು ಕ್ರೋಧದಿಂದಲ್ಲ, ಬದಲಾಗಿ ಪ್ರಜ್ಞೆಯಿಂದಲೇ ತನ್ನ ಮಹಿಮೆಯನ್ನು ಸಂಪೂರ್ಣವಾಗಿ ಕಾಣಬೇಕೆಂಬ ಶಕ್ತಿಯ ದೃಢ ಸಂಕಲ್ಪದಿಂದ ಹುಟ್ಟಿರ್ತಕ್ಕಂಥದ್ದು. ಈಗ ನವರಾತ್ರಿಯ ಗುಪ್ತ ನವರಾತ್ರಿ ಮಾಘ ಮಾಸದ ಪ್ರತಿಪದೆಯಿಂದ ದಶಮಿಯ ತನಕ ಇರತಕ್ಕಂಥದ್ದು. ಒಂದೊಂದು ದಿವಸಕ್ಕೆ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಮೊದಲಿಗೆ ಮಾಘ ಶುದ್ಧ ಪ್ರತಿಪದೆಯಂದು ಕಾಳಿದೇವಿಯನ್ನು ಆರಾಧಿಸಲಾಗುತ್ತೆ. ಈ ಕಾಳಿದೇವಿಯ ಒಂದು ಏನು, ಅವಳ ಒಂದು ಸ್ವರೂಪವೇನು, ಅವಳ ವಿಶೇಷವೇನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ದಶಮಹಾವಿದ್ಯೆಗಳಲ್ಲಿ ಕಾಳಿಯು ಆದಿಸ್ವರೂಪಿಯವಳು, ಮೊದಲನೆಯವಳು, ಎಲ್ಲವನ್ನೂ ಒಳಗೊಳ್ಳುವ ಶಕ್ತಿಯಾಗಿ ನಿಲ್ತಾಳೆ. ಕಾಳಿ ದಶಮಹಾವಿದ್ಯೆಗಳಿಗೆ ಮೂಲ ಅಂತ ಪರಿಗಣಿಸಲಾಗುತ್ತೆ. ಉಳಿದ ದೇವತೆಗಳು ಹೊರಹೊಮ್ಮುವ ಮೂಲ ಬಿಂದು ಇವಳು. ಅವಳೇ ಆದಿ ಮಹಾವಿದ್ಯ. ಅಹಂಕಾರ ನಾಶವಾಗಿ ಸತ್ಯ ಬೆಳಗಬೇಕು ಅಂದರೆ ಮೊದಲ ಜ್ಞಾನವೇ ಕಾಳಿ. ಹೇಗಿದ್ದಾಳೆ ಕಾಳಿಯ ಅಪಿಯರೆನ್ಸ್ ಹೇಗಿತ್ತಪ್ಪ ಅಂದರೆ, ಬಾಹ್ಯಾಕಾಶದ ಗರ್ಭದಂತೆ ಕಪ್ಪು ಚರ್ಮದ ಅಥವಾ ಕಪ್ಪು ತಿಳಿಯಲಾಗದ ಸಂಪೂರ್ಣತೆಯನ್ನು ಸಂಕೇತಿಸುತ್ತೆ. ಎಲ್ಲ ಬಣ್ಣಗಳು ಮಿಶ್ರಿತವಾಗಿರ್ತಕ್ಕಂಥದ್ದು ಕಪ್ಪು. 52 ತಲೆಬುರುಡೆಗಳ ಹಾರವನ್ನು ಧರಿಸಿ ಸಂಸ್ಕೃತ ವರ್ಣಮಾಲೆಯನ್ನು ಪ್ರತಿನಿಧಿಸುತ್ತೆ ಮತ್ತು ಹೀಗಾಗಿ ಎಲ್ಲ ಮಾತು ಮತ್ತು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಕಾಳಿಯ ರೂಪ. 4 ತೋಳುಗಳನ್ನು ಹೊಂದಿದ್ದು ಖಡ್ಗ, ಕತ್ತಿ ಮತ್ತು ಕತ್ತರಿಸಿದ ತಲೆಯನ್ನು ಹಿಡಿದಿದ್ದರೆ, 2 ಕೈಗಳು ವರಗಳನ್ನು ಮತ್ತು ನಿರ್ಭಯತೆಯನ್ನು ನೀಡತಕ್ಕಂತಹ ವರಮುದ್ರೆ ಮತ್ತು ಅಭಯ ಮುದ್ರೆಗಳಾಗಿವೆ. ಶಿವನಿಲ್ಲದ ಶಕ್ತಿ ಸಕ್ರಿಯ, ಆದರೆ ದಿಕ್ಕಿಲ್ಲದವನು ಮತ್ತು ಶಕ್ತಿ ಇಲ್ಲದ ಶಿವ ಜಡ ಅನ್ನೋದನ್ನು ತೋರಿಸುವ ಸಲುವಾಗಿ ಆಕೆಯ ಕೆಳಗೆ ಶಾಂತವಾಗಿ ಮಲಗಿರ್ತಕ್ಕಂತಹ ಶಿವನ ದೇಹದ ಮೇಲೆ ನಿಂತು ಅಥವಾ ನೃತ್ಯ ಮಾಡ್ತಕ್ಕಂಥದ್ದು ಚಿತ್ರಣದಲ್ಲಿ ಕಾಣಬಹುದು. ಇನ್ನು ಅವಳ ನಗ್ನತೆ ಮತ್ತು ಪಳಗಿಸದ ಕೂದಲು ಇವೆಲ್ಲಗಳು ಕೂಡ ಭ್ರಮೆಗಳು, ರೂಢಿಗಳು ಮತ್ತು ಮಿತಿಗಳಿಂದ ಸ್ವಾತಂತ್ರ್ಯವನ್ನು ಸಂಕೇತಿಸುತ್ತೆ. ಅವಳು ಶುದ್ಧ ಮುಕ್ತ ಪ್ರಜ್ಞೆಯ ಪ್ರತೀಕ ಈ ಕಾಳಿ. ಮಹಾವಿದ್ಯಾ ಮೂಲಕತೆಯ ಪ್ರಕಾರ ಭಿನ್ನಾಭಿಪ್ರಾಯದ ಸಮಯದಲ್ಲಿ ಶಿವ ಪ್ರತಿಭಟಿಸಿ ಹೊರಡಲು ಪ್ರಯತ್ನಿಸಿದಾಗ ಪಾರ್ವತಿ ಅವನನ್ನು ತಡೆಯೋಕ್ಕೆ ಕಾಳಿಯ ರೂಪವನ್ನು ಧರಿಸ್ತಾಳೆ. ಅವಳು ತನ್ನ ಉಗ್ರ ಅಭಿವ್ಯಕ್ತಿಯನ್ನು ಪಡೆದುಕೊಳ್ತಾಳೆ.
ಕೋಪದಿಂದ ಕೆಂಪಾಗುವ ಕಣ್ಣುಗಳು, ನಾಲಿಗೆಯನ್ನು ಚಾಚಿಕೊಳ್ತಾಳೆ. ಶೂನ್ಯದಂತೆ ಹೊಳೆಯುವ ಚರ್ಮ. ಕಾಳಿಯ ಈ ರೂಪ ಹಿಂಸೆಯಿಂದಲ್ಲ, ಬದಲಾಗಿ ಶಕ್ತಿಯಿಲ್ಲದೆ ತನ್ನದೇ ಆದ ಅಪೂರ್ಣತೆಯ ಸತ್ಯದೊಂದಿಗೆ ಎದುರಿಸತಕ್ಕಂತಹ ಮೂಲಕ ನಿಲ್ಲಿಸುತ್ತೆ. ಕಾಳಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೊದಲ ಜಾಗೃತಿಯಾಗಿದ್ದಾಳೆ. ಅಹಂಕಾರ ನಾಶ, ಮೋಹ ಮತ್ತು ಭ್ರಮೆಯ ನಾಶವಾದರೆ ಕಾಳಿ ಸಾಕ್ಷಾತ್ಕರಿಸ್ತಾಳೆ. ಕಾಳಿ ಕತ್ತಲೆಯಲ್ಲ, ಅವಳು ಮಾಯೆಯ ಮುಸುಕನ್ನು ತೆಗೆದುಹಾಕುವ ಶಕ್ತಿಯವಳು. ಶೂನ್ಯದ ದೇವತೆ. ಅಲ್ಲಿ ಎಲ್ಲ ರೂಪಗಳು ಕರಗಿ ಅದ್ವೈತ ಬಹಿರಂಗಗೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಳಿ ಶನಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ. ಶನಿಯು ವಿಳಂಬ, ನಿರ್ಲಿಪ್ತತೆ ಮತ್ತು ಶಿಸ್ತಿನ ಮೂಲಕ ಪಾಠಗಳನ್ನು ತರುವಂತೆ ಕಾಳಿಯು ನಷ್ಟ, ಭಯ ಮತ್ತು ಶರಣಾಗತಿಯ ಮೂಲಕ ಪರಿವರ್ತನೆಯನ್ನು ತರ್ತಾಳೆ. ಕಾಳಿಯ ಆರಾಧನೆಯಿಂದ ಶನಿದೋಷ, ಕರ್ಮಬಂಧನ, ಸಾವು ಅಥವಾ ವೈಫಲ್ಯದ ಭಯವನ್ನು ನಿವಾರಿಸಬಹುದು. ಕಾಳಿಯನ್ನು ಎದುರಿಸದೆ ನಷ್ಟದ ಭಯ ಮತ್ತು ಕಾಲದ ಸತ್ಯವನ್ನು ಎದುರಿಸದೆ ಬೇರೆ ಯಾವುದೇ ಜ್ಞಾನವು ಉದ್ಭವಿಸಲು ಸಾಧ್ಯವಿಲ್ಲದ ಕಾರಣ ಅವಳು ಮೊದಲನೆಯ ಸ್ಥಾನದಲ್ಲಿದ್ದಾಳೆ. ದಶಮಹಾವಿದ್ಯೆಯಲ್ಲಿ ಮೊದಲನೆಯ ವಿದ್ಯೆಯೇ ಕಾಳಿಯಾಗಿದ್ದಾಳೆ. ನಾವು ಈ ಕಾಳಿಯನ್ನು ಅಂದರೆ ಹೀಗೆ ಏನಾಗುತ್ತೆ ಅಂತಂದರೆ, ಶೈವರು ಶಾಕ್ತರು ಕಾಳಿಯನ್ನು ಆರಾಧಿಸಿದ್ರೆ, ವೈಷ್ಣವರು ಕಾಳಿಯನ್ನು ಶ್ರೀಕೃಷ್ಣನ ಅವತಾರದೊಂದಿಗೆ ಜೋಡಿಸಿ ಆರಾಧನೆ ಮಾಡ್ತಕ್ಕಂಥದ್ದು. ಈಗ ನವರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಜೊತೆಗೆ ಬೇರೆ ಬೇರೆ ದೇವರ ಆರಾಧನೆಯನ್ನು ಮಾಡ್ತಾರಲ್ಲ, ಹಾಗಾಗಿ ಕಾಳಿಯನ್ನು ಆರಾಧಿಸುವ ದಿವಸದಂದು ಶ್ರೀಕೃಷ್ಣನ ಆರಾಧನೆಯನ್ನು ಮಾಡ್ತಾರೆ. ಕಾಳಿಯ ಸ್ವರೂಪ, ಅವಳ ಸ್ವರೂಪವನ್ನು ಶ್ರೀಕೃಷ್ಣನಿಗೆ ಜೋಡಿಸಿದ್ದಾರೆ. ಈಗ ಕಾಳಿಯ ಅಷ್ಟೋತ್ತರವನ್ನು ಹೇಳ್ತೇನೆ. ಅಥ ಶ್ರೀಕಾಳಿ ಅಷ್ಟೋತ್ತರ ಶತನಾಮ ಸ್ತೋತ್ರಂ. ಕಾಳಿ ಕಪಾಲಿನಿ ಕಾಂತ ಕಾಮದ ಕಾಮಸುಂದರಿ, ಕಾಲರಾತ್ರಿ ಕಾಳಿಕಾ ಚ ಕಾಲಭೈರವ ಪೂಜಿತಾ, ಕುರುಕುಲ್ಲಾ ಕಾಮಿನಿ ಕಮನೀಯ ಸ್ವಭಾವಿನಿ, ಕುಲೀನಾ ಕುಲಕರ್ತ್ರಿ ಚ ಕುಲವರ್ತ್ಮ ಪ್ರಕಾಶಿನಿ, ಕಸ್ತೂರಿ ರಸನೀಲಾ ಚ ಕಾಮ್ಯಾ ಕಾಮಸ್ವರೂಪಿಣಿ, ಕಕಾರವರ್ಣ ನಿಲಯ ಕಾಮಧೇನು ಕರಾಲಿಕಾ, ಕುಲಕಾಂತಾ ಕರಾಲಸ್ಯ ಕಾಮಾರ್ತಾ ಚ ಕಲಾವತಿ, ಕೃಶೋದರಿ ಚ ಕಾಮಾಖ್ಯಾ ಕೌಮಾರಿ ಕುಲಪಾಲಿನಿ, ಕುಲಜಾ ಕುಲಮಾನ್ಯಾ ಚ ಕಲಹಾ ಕುಲಪೂಜಿತಾ, ಕಾಮೇಶ್ವರಿ ಕಾಮಕಾಂತಾ ಕುಂಜರೇಶ್ವರಗಾಮಿನಿ, ಕಾಮದಾತ್ರಿ ಕಾಮಹರ್ತ್ರಿ ಕೃಷ್ಣಾ ಚೈವ ಕಪರ್ದಿನಿ, ಕುಮುದಾ ಕೃಷ್ಣದೇಹಾ ಚ ಕಾಲಿಂದಿ ಕುಲಪೂಜಿತಾ, ಕಾಶ್ಯಪಿ ಕೃಷ್ಣಮಾತಾ ಚ ಕುಲಿಶಾಂಗಿ ಕಲಾ ತಥಾ, ಕ್ರೀಂ ರೂಪಾ ಕುಲಗಮ್ಯಾ ಚ ಕಮಲಾ ಕೃಷ್ಣಪೂಜಿತಾ, ಕೃಶಾಂಗಿ ಕಿನ್ನರಿ ಕರ್ತ್ರಿ ಕಲಕಂಠಿ ಚ ಕಾರ್ತಿಕೀ, ಕಂಬುಕಂಠಿ ಕೌಲಿನಿ ಚ ಕುಮುದಾ ಕಾಮಜೀವಿನಿ, ಕಲಸ್ತ್ರೀ ಕೀರ್ತಿಕಾ ಕೃತ್ಯಾ ಕೀರ್ತಿಶ್ಚ ಕುಲಪಾಲಿಕಾ, ಕಾಮದೇವ ಕಲಾ ಕಲ್ಪಲತಾ ಕಾಮಾಂಗವರ್ಧಿನಿ, ಕುಂತಾ ಚ ಕುಮುದ ಪ್ರೀತಾ ಕದಂಬ ಕುಸುಮೋತ್ಸುಕಾ, ಕಾದಂಬಿನಿ ಕಮಲಿನಿ ಕೃಷ್ಣಾನಂದ ಪ್ರದಾಯಿನಿ, ಕುಮಾರಿ ಪೂಜನರತಾ ಕುಮಾರಿ ಗಣಶೋಭಿತಾ, ಕುಮಾರಿ ರಂಜನರತಾ ಕುಮಾರಿ ವ್ರತಧಾರಿಣಿ,
ಕಂಕಾಳಿ ಕಮನೀಯ ಚ ಕಾಮಶಾಸ್ತ್ರವಿಶಾರದಾ ಕಪಾಲಖಟ್ವಾಂಗಧರ ಕಾಲಭೈರವರೂಪಿಣೀ ಕೋಟರಿ ಕೋಟರಾಕ್ಷಿ ಚ ಕಾಶಿ ಕೈಲಾಸವಾಸಿನಿ ಕಾತ್ಯಾಯನಿ ಕಾರ್ಯಕರಿ ಕಾವ್ಯಶಾಸ್ತ್ರಪ್ರಮೋದಿನಿ ಕಾಮಾಕರ್ಷಣರೂಪಾ ಚ ಕಾಮಪೀಠನಿವಾಸಿನಿ ಕಂಕಿನಿ ಕಾಕಿನಿ ಕ್ರೀಡಾ ಕುತ್ಸಿತಾ ಕಲಹಪ್ರಿಯಾ ಕುಂಡಗೋಲೋದ್ಭವ ಪ್ರಾಣ ಕೌಶಿಕಿ ಕೀರ್ತಿವರ್ಧಿನಿ ಕುಂಭಸ್ತನಿ ಕಲಾಕ್ಷಾ ಚ ಕಾವ್ಯ ಕೋಕನದ ಪ್ರಿಯಾ ಕಾಂತಾರವಾಸಿ ಕಾಂತಿಶ್ಚ ಕಠಿಣ ಕೃಷ್ಣವಲ್ಲಭಾ ಇತಿ ಶ್ರೀ ಕಾಳಿ ಅಷ್ಟೋತ್ತರ ಶತನಾಮಸ್ತೋತ್ರಂ ಸಂಪೂರ್ಣಂ. ಶ್ರೀ ಜಗದಂಬಾರ್ಪಣಮಸ್ತು.